ಅಣ್ಣ ಇಲ್ಲಿ ಮೈಕ್ಗಳು ಹಿಡ್ಕೊಂಡು ನಿಮಗೆ ಪ್ರಶ್ನೆ ಕೇಳಕ್ಕೆ ಈಸಿ ಆಗಿರುತ್ತೆ. ನನಗೆ ಮಾತಾಡಕ್ಕೆ ದೇವ್ರಾನೇ ಇಷ್ಟ ಇಲ್ಲ, ನನಗೆ ಭಗವಂತನ ಸಾಕ್ಷಿಯಾಗಿ ನನಗೆ ಇಷ್ಟ ಇಲ್ಲ, ಭಾಳ ನೋವಾಗ್ತೈತೆ. ಎಲ್ರಿಗೂ ಒಂದು ಅಂಬಲ್ ರಿಕ್ವೆಸ್ಟ್ ಮಾಡ್ಕೊತೀನಿ, ಇದಾದ್ಮೇಲೆ ನಾನು ಎಲ್ಲೂ ಕಾಣಿಸ್ಕೊಂಡಿಲ್ಲ, ನಾನು ಮಾತಾಡೋ ಸನ್ನಿವೇಶ ಇದೆ, ಹಂಗನ್ಬಿಟ್ಟು ನಾವು ಓಡೋಗ್ಬಿಡೋಕ್ಕಾಗಲ್ಲ ಇದರಿಂದ. ಇಂಡಸ್ಟ್ರಿ ಅವರೇ ಬಾಸು, ಎಷ್ಟೋ ಸಾವಿರ ಜನಕ್ಕೆ ಹೀರೋಗಳಿಗೆ ಹೊಸ ಕಲಾವಿದರುಗಳಿಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಮಾಡಿದಾರೋ ಮಾಡಿಲ್ವೋ ಮಾಡ್ತಾರೆ ಪ್ರಶ್ನೆ ಬೇರೆ. ಅವ್ರ ಪರವಾಗಿ ನೀವು ಹೋಗಬೇಕೋ ಬೇಡವೋ ಅದು ನಿಮಗೆ ಬಿಟ್ಟಿದ್ದು. ಆಗಿದೆ, ತಪ್ಪಾಗಿಲ್ಲಪ್ಪ, ನಮ್ಮ ಬಾಸನು ತಪ್ಪು ಮಾಡಿಲ್ಲ ಅಂತ ಅನ್ಕೊಂಡು ನಾವು ತಿರ್ಗಾಡ್ತಾ ಇಲ್ಲ. ತಪ್ಪಾಗೋಗಿದೆ. ದೊಡ್ಡ ತಪ್ಪೇ ಮಾಡಿದ್ಯಾ ನೀನು ಹಲ್ಕ ನನ್ನ ಮಗನೇ. ನನ್ನ ಗುರು ಅವರು, ನನ್ನ ಮೊದಲನೇ ಬಾಸ್ ಅಂದ್ರೆ ನಮ್ಮಪ್ಪ, ಎರಡನೇ ಬಾಸ್ ಅಂದ್ರೆ ನನಗೆ ಡಿ ಬಾಸ್. ಇವತ್ತಿಗೂ ಅದೇ ರೀತಿ ಇರುತ್ತೆ. ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿಸ್ತೀನಿ. ಯಾವುದೇ ಜಗಳ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದನ್ನ ನೋಡಿ ನಾನು ಫ್ಯಾನ್ ಆದವನಲ್ಲ. ಅದಕ್ಕಿಂತ ಮುಂಚೆನೆ ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಡು ಅವ್ರ ಫ್ಯಾನ್ ಆಗಿ ನಾನು ಅವ್ರನ್ನ ಬಾಸ್ ಅಂತ ಅನ್ಕೊಂಡು, ಮಜಾ ಟಾಕೀಸಲ್ಲೂ ಬಾಸ್ ಅಂತ ಹೇಳಿದ್ದೆ, ಸೂಪರ್ ಮಿನಿಟಲ್ಲೂ ಬಾಸ್ ಅಂತ ಹೇಳಿದ್ದೆ, ಎಲ್ಲ ಇಂಟರ್ವ್ಯೂಸಲ್ಲೂ ಬಾಸ್ ಆಗಿರ್ತಾರೆ, ಮುಂದಕ್ಕೂ ಬಾಸ್ ಆಗಿರ್ತಾರೆ. And yeah, what a man I say. Super. I'm really proud of him.